ಎಲ್ರಿಗೂ ನಮಸ್ಕಾರ. ಕರ್ಮಗುರು ಇನ್ಫೋಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಶ್ರೀ ಸತ್ಯನಾರಾಯಣ ಭಟ್ ಇವರು ತುಂಬಾ ಅದ್ಭುತವಾಗಿ ಶ್ಲೋಕಗಳು ಮತ್ತು ಅದರ ತಾತ್ಪರ್ಯಗಳನ್ನು ವಿವರಿಸುತ್ತಿದ್ದಾರೆ. ನಮ್ಮ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ನಿಮ್ಮೆಲ್ಲಾ ಆಪ್ತರಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಇನ್ಫೋಟೈನ್ಮೆಂಟ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮೆಲ್ಲಾ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದೀಗ ನಿಮ್ಮ ಮುಂದೆ ಶ್ರೀಮದ್ ಭಗವದ್ಗೀತಾ ಕಥಾಮಾಲಿಕೆಯ ಈ ವಾರದ ಸಂಚಿಕೆ. ಶ್ರೀಮದ್ ಭಗವದ್ಗೀತೆಯ ವಿವರಣೆಗಳನ್ನು ಕಿಂಚಿತಾಗಿ ಚಿಂತನೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನದಲ್ಲಿ ಮುಂದಿನ ವಿಭಾಗಗಳು ಮುಂದುವರಿಯುತ್ತವೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪಾರ್ಥೋಜ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಪ್ರಥಿತಾಂ ಪುರಾಣವನನಾ ಮಧ್ಯೆ ಮಹಾಭಾರತಂ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಯತ್ಸೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಈ ಇಂದ್ರಿಯಗಳನ್ನೆಲ್ಲ ವಶಪಡಿಸಿಕೊಂಡು ಸಮಾಹಿತ ಚಿತ್ತನಾಗಿಕೊಂಡು ತನ್ನ ವ್ಯವಸ್ಥೆಗಳಿಂದ ಇದನ್ನು ದೂರ ಮಾಡಿಕೊಂಡು ಪ್ರಜ್ಞೆಯನ್ನು ಸ್ಥಿರ ಮಾಡಿಕೊಂಡು ಇರುವಂತವನಿಗೆ ಸ್ಥಿರ ಪ್ರಜ್ಞಾ ಅಂತ ಹೇಳ್ತಾನೆ. ಅಂತಹ ಸ್ಥಿತಿಯಲ್ಲಿ ಆ ಸ್ಥಿರ ಪ್ರಜ್ಞನಾಗಿಕೊಂಡು ಯುದ್ಧ ಮಾಡು ಅಂತ ಹೇಳ್ತಾನೆ. ಜ್ಯಾಯತೋ ವಿಷಯಾತ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ. ನಮಗೆ ವಿಷಯಗಳು ಅಂತ ಹೇಳಿದ್ರೆ ಯಾವುದು? ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರ. ಅಂತಹ ಸ್ಥಿತಿಯಲ್ಲಿ ಮನುಷ್ಯನಿಗೆ ಒಂದು ವಿಷಯದ ಒಳಗೆ ಹೋದಾಗ ಇನ್ನೊಂದು ವಿಷಯ ಅದಕ್ಕೆ ತಾಗಿಕೊಂಡು ಬರ್ತದೆ. ಅಂತಹ ಸ್ತ್ರೀಯಲ್ಲಿ ವಿಷಯಗಳನ್ನು ಚಿಂತನೆ ಮಾಡುವಂತಹ ಪುರುಷನಿಗೆ ಯಾವುದು ಆಸಕ್ತಿ ಉಂಟಾಗ್ತದೋ ಆಸಕ್ತಿಯಿಂದ ಕಾಮ ಉಂಟಾಗ್ತದೆ, ಕಾಮದಿಂದ ಕ್ರೋಧ ಉಂಟಾಗ್ತದೆ. ಕ್ರೋಧಾತ್ ಭವತಿ ಸಮ್ಮೋಹ ಸಮ್ಮೋಹಾತ್ ಸ್ಮೃತಿ ವಿಭ್ರಮ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ಪ್ರತಿಯೊಬ್ಬನ ಜೀವನದಲ್ಲಿ ಇದು ಸಂಭವಿಸುವಂಥದ್ದು. ಕೋಪದಿಂದ ಅವಿವೇಕ ಮೂಢತನ ಉತ್ಪತ್ತಿಯಾಗುತ್ತೆ. ಕೋಪಾದ್ಭವತಿ ಸಂಮೋಹ ಸಂಮೋಹಾತ್ ಸ್ಮೃತಿ ವಿಭ್ರಮ. ಆಸೆ ಆಕಾಂಕ್ಷೆಗಳು ಆದಾಗ ಸ್ಮರಣ ಶಕ್ತಿ ದಿನೇ ದಿನೇ ಕುಂಠಿತ ಆಗ್ತದೆ. ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ. ಸ್ಮೃತಿಯಿಂದ ಬುದ್ಧಿನಾಶ ಸಂಭವಿಸ್ತದೆ. ಬುದ್ಧಿನಾಶಾತ್ ಪ್ರಣಶ್ಯತಿ. ಬುದ್ಧಿನಾಶದಿಂದ ಎಲ್ಲವೂ ನಾಶ ಆಗ್ತದೆ. ಅಂತಹ ಸ್ಥಿತಿಯಲ್ಲಿ ರಾಗದ್ವೇಷಗಳಿಂದ ಹೊರಗೆ ಬಂದು ನೀನು ಈ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಬಿಡು. ದೇವರಿಗೆ ಬೇಕಾಗಿ ನಾನು ಮಾಡ್ತಾ ಇದ್ದೇನೆ, ಅಥವಾ ನನ್ನ ಧರ್ಮದ ರಕ್ಷಣೆಗೆ ಬೇಕಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳುವಂತಹ ಭಾವನೆಯಿಂದ ಯುದ್ಧ ಮಾಡು ಅಂತ ಹೇಳ್ತಾನೆ. ರಾಗದ್ವೇಷ ವಿಮೋಕ್ತೈಸ್ತೋ ವಿಷಜಾನಿಂದ್ರಿಯೈಶ್ಚರನ್ನ ಆತ್ಮವಶ್ಯೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಅಂತಹ ಸ್ಥಿತಿಯಲ್ಲಿ ಅಂತಃಕರಣವನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ರಾಗದ್ವೇಷಗಳಿಂದ ಮುಕ್ತನಾಗಿಕೊಂಡು ತನ್ನ ವಶದಲ್ಲಿ ಇರುವಂತಹ ಇಂದ್ರಿಯಗಳ ವಿಷಯಗಳನ್ನು ದೂರೀಕರಿಸಿಕೊಂಡು ಅಂತಃಕರಣದಲ್ಲಿ ಪ್ರಸನ್ನನಾಗಿಕೊಂಡು ಯುದ್ಧ ಮಾಡುವಂತ ಹೇಳ್ತಾನೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶೋ ಬುದ್ಧಿ ಪರ್ಯವತಿಷ್ಠತೆ. ಸರ್ವ ದುಃಖಗಳಿಗೂ ಕಾರಣವಾದಂತಹ ಇಂದ್ರಿಯ, ಎಲ್ಲ ದುಃಖಗಳಿಗೂ ಕಾರಣವಾದಂತಹ ರಾಗದ್ವೇಷಗಳು, ಪ್ರಸನ್ನನಾಗ್ಲಿಕ್ಕೆ ತಡೆ ಹಿಡಿರುವಂತಹ ಬುದ್ಧಿ, ಮನೋಬುದ್ಧಿ, ಚಿತ್ತ, ಅಹಂಕಾರ. ಅಂತಹ ಸ್ಥಿತಿಯಲ್ಲಿ ಇದನ್ನೆಲ್ಲವನ್ನು ನಿಗ್ರಹಿಸಿಕೊಂಡು ಪರಮಾತ್ಮದಲ್ಲಿ ಲೀನನಾಗುವಂತಹ ವ್ಯವಸ್ಥೆಯಲ್ಲಿ ಚಿಂತನೆ ಮಾಡುವಂತ ಹೇಳ್ತಾನೆ. ನಾಸ್ತಿ ಬುದ್ಧಿರಯುಕ್ತಸ್ಯ
ನ ಚಾಯುಕ್ತಸ್ಯ ಭಾವನಾ ನ ಚ ಭಾವಜತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಮನಸ್ಸು ಮತ್ತು ಇಂದ್ರಿಯವನ್ನು ಜಯಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲದಂತಹ ಪುರುಷನಾಗಿದ್ರೆ ಅವನಿಗೆ ನಿಶ್ಚಿತವಾದ ಬುದ್ಧಿ ಇರುವುದಿಲ್ಲ. ಅಂತಹ ಸ್ಥಿತಿಯಾಗಿ ಆ ನಿಶ್ಚಿತವಾದ ಬುದ್ಧಿ ಇಲ್ಲದಿದ್ರೆ ಅವನ ಸ್ವಾಧೀನ ಅವನಿಗೆ ಇರುವುದಿಲ್ಲ. ಅಂತಹ ಸ್ಥಿತಿಯಲ್ಲಿ ಆ ಶಾಂತಿಯು ಸಿಗುವುದಿಲ್ಲ. ಆದ್ದರಿಂದ ಶಾಂತಿ ಇಲ್ಲದ ಪುರುಷನಿಗೆ ಏನು ಸುಖ ಸಿಗ್ತದೆ? ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋ ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಂಭಸೆ. ನೀರಿನ ಮೇಲೆ ದೋಣಿ ಚಲಿಸ್ತದೆ. ದೋಣಿಯನ್ನು ಗಾಳಿ ತಳ್ಳಿಕೊಂಡು ಹೋಗ್ತದೆ. ಆಗ ಗಾಳಿ ಯಾವ ಕಡೆಗೆ ಹೋಗ್ತದೆ ಅಂತ ಹೇಳುವಂತಹ ವ್ಯವಸ್ಥೆಯೇ ನಮಗೆ ಇಲ್ಲದಿದ್ರೆ ನಾವು ಇಂದ್ರಿಯಗಳ ಸೆಳೆತಕ್ಕೆ ಸಿಕ್ಕಿಕೊಂಡು ಇಡೀ ಪ್ರಪಂಚದಲ್ಲಿ ತಿರುಗಾಡ್ತಾ ಗಾಳಿಗೆ ಸಿಕ್ಕಿಕೊಂಡಂತಹ ದೋಣಿಯ ಪರಿಸ್ಥಿತಿಯಲ್ಲಿ ನಾವು ಯಾವಾಗ ಬಾಕಿಯಾಗ್ತೇವೋ ಆ ವ್ಯವಸ್ಥೆಯಿಂದ ಆಗ ಬುದ್ಧಿಯನ್ನು ಆ ವ್ಯವಸ್ಥೆ ಅಪಹರಿಸ್ತದೆ. ಅಂತಹ ಸ್ಥಿತಿಯಲ್ಲಿ ಇದರಿಂದ ನಮಗೆ ಬಿಡುಗಡೆಯಾಗುವಂತಹ ಮಾರ್ಗ ಅಂತ ಹೇಳಿದ್ರೆ ಇಂದ್ರಿಯ ಸುಖಗಳನ್ನು ತನ್ನ ಸ್ವಾಧೀನದಲ್ಲಿ ಇಟ್ಟುಕೊಂಡು ರಾಗದ್ವೇಷಾದಿಗಳನ್ನು ಬಿಟ್ಟುಕೊಂಡು ಯಾವ ಮನುಷ್ಯ ಕರ್ಮವನ್ನು ಮಾಡ್ತಾನೋ ಆಗ ಮಾತ್ರ ನಾವು ಒಂದು ಸ್ಥಿರ ಪ್ರಜ್ಞನಾಗಿಕೊಂಡು ಕರ್ಮವನ್ನು ಮಾಡಬಹುದು. ಆದ್ದರಿಂದ ಅರ್ಜುನ, ನೀನು ಈ ಇಂದ್ರಿಯ ಸುಖಗಳನ್ನು ಮರೆತು ಖಂಡಿತವಾಗಿಯೂ ಯುದ್ಧ ಮಾಡು. ನಿನ್ನ ಧರ್ಮವೂ ಉಳಿಯುತ್ತದೆ, ಸ್ಥಿರ ಪ್ರಜ್ಞನಾಗಿ ಲೋಕಕ್ಕೆ ಹೆಸರುವಾಸಿಯಾಗ್ತಿ. ಆದ್ದರಿಂದ ಈ ರೀತಿಯಾದ ಯುದ್ಧ ಮಾಡು ಅಂತ ಹೇಳಿ ಕೃಷ್ಣ ಅರ್ಜುನಿಗೆ ಹೇಳ್ತಾನೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈರ್ನಾರಾಯಣಾಯೇತಿ ಸಮರ್ಪಯಾಮಿ. ಓಂ ತತ್ಸತ್.